ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಿಫ್ತ್ ಸೆಮಿಸ್ಟರ್ BCom ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ಮತ್ತು ಸೆಕ್ಷನ್ C-ನಲ್ಲೂ ಕೂಡ ಮೂರು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಸೆಕ್ಷನ್ C-ನಲ್ಲಿ 7, 8 ಆ್ಯಂಡ್ 9 ಅಪ್ಲೋಡ್ ಆಗಿದೆ. ಇನ್ನು 10th ಆ್ಯಂಡ್ 11th ಕ್ವಶನ್ ಪೆಂಡಿಂಗ್ ಇತ್ತು, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು 10th ಕ್ವಶನ್ನು 12 ಮಾರ್ಕ್ಸ್ಗೆ ಇದೆ. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. 10th-ಅಲ್ಲಿ 2 ಪಾರ್ಟ್ ಕೊಟ್ಟಿದ್ದಾರೆ 6 ಮಾರ್ಕ್ಸ್ಗೆ. ಫಸ್ಟ್ ಏನಂತಂದರೆ ಸಿಂಫೋನಿ ಲಿಮಿಟೆಡ್ ಆನ್ 1st April 2023 borrowed 9% 60 lakh to finance the construction of 2 qualifying assets. Construction started on 1st April 2023. The loan facility is availed on 1st April 2023 and the fund was utilized given the below table. The remaining funds invested in temporarily in a bank at 7% rate of interest. Calculate the cost of the assets and the borrowing cost of capitalized. So fund utilized ಯಾವಾಗ ಅಂತಂದರೆ 1st April 2023ನಲ್ಲಿ 10 lakh ಆಫೀಸ್ ಬಿಲ್ಡಿಂಗ್ಗೆ 10 lakh ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ 10 lakh ಇದೆ, ಆಫೀಸ್ ಬಿಲ್ಡಿಂಗ್ಗೆ 20 lakh ಇದೆ. 1st October 2023ನಲ್ಲಿ 10 lakh 20 lakh ಇದೆ. ಸೊ ಇಲ್ಲಿ ಏನಂತಂದರೆ ಸಿಂಫೋನಿ ಲಿಮಿಟೆಡ್ ಅನ್ನೋರು ಒಂದು ಅಸೆಟ್ಸ್ನ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ, 2 ಅಸೆಟ್ಸ್ನ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕಂತಲೇ 9% ಇಂಟ್ರೆಸ್ಟ್ಗೆ 60 lakhನ ಬಾರೋ ಮಾಡಿದ್ದಾರೆ. ಇಲ್ಲಿ ಟೋಟಲ್ 60 lakhನ ಬೇರೆಯವರಿಂದ 9% ಇಂಟ್ರೆಸ್ಟ್ಗೆ ತೊಗೊಂಡಿದ್ದಾರೆ. ಅದರಲ್ಲಿ 2 ಅಸೆಟ್ಸ್ನ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗು, ಇನ್ನೊಂದು ಆಫೀಸ್ ಬಿಲ್ಡಿಂಗು. ಕನ್ಸ್ಟ್ರಕ್ಷನ್ ಯಾವಾಗ ಶುರು ಆಗುತ್ತೆ ಅಂತಂದರೆ 1st April 2023ನಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ. ಆ್ಯಂಡ್ ಅಮೌಂಟು ಕೂಡ ಅವತ್ತಿಂದನೇ ಸಿಗುತ್ತೆ. ದ ಲೋನ್ ಫೆಸಿಲಿಟೀಸ್ ವಾಸ್ ಅವೈಲ್ಡ್ ಆನ್ 1st April 2023. ಸೊ ಇಲ್ಲಿ ಏನಂತಂದರೆ 1st April 2023ನಲ್ಲೇ ಟೋಟಲ್ 60 lakhನ್ನು ಕೂಡ ಸ್ಯಾಂಕ್ಷನ್ ಆಗುತ್ತೆ. ಈ 60 lakhನ ಏನು ಮಾಡ್ತಾರೆ ಅಂದರೆ ದ ಫಂಡ್ ವಾಸ್ ಯುಟಿಲೈಸ್ಡ್ ಗಿವನ್ ದ ಬಿಲೋ ಟೇಬಲ್ ಆ್ಯಂಡ್ ದ ರಿಮೈನಿಂಗ್ ಫಂಡ್ಸ್ ಆರ್ ಇನ್ವೆಸ್ಟೆಡ್ ಇನ್ ಎ ಟೆಂಪ್ರವರಿಲಿ ಇನ್ ಎ ಬ್ಯಾಂಕ್ ಅಟ್ 7% ರೇಟ್. ಸೊ ಇಲ್ಲಿ ಟೋಟಲ್ ಏನಂತಂದರೆ 60 lakh ಇದೆ. 60 lakhಲ್ಲಿ ಅವರು ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ 10 lakhನ ಯೂಸ್ ಮಾಡ್ಕೊಂಡಿದ್ದಾರೆ, ಆಫೀಸ್ ಬಿಲ್ಡಿಂಗ್ಗೆ 10 lakh ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇನ್ ರಿಮೈನಿಂಗ್ 30 lakhನ ಇಲ್ಲಿ 30 lakh ಆಯಿತು. 60 lakhಲ್ಲಿ 30 lakhನ 1st April 2023ಇಂದ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ ರಿಮೈನಿಂಗ್ 30 lakh ಏನು ಮಾಡಿದ್ದಾರೆ ಅಂದರೆ ಅಪ್ ಟು 1st October 2023 ತನಕ ಒಂದು ಬ್ಯಾಂಕಲ್ಲಿ ವಿತ್ 7% ರೇಟ್ ಆಫ್ ಇಂಟ್ರೆಸ್ಟ್ಗೆ ಟೆಂಪ್ರವರಿಯಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಇಲ್ಲಿ ಕಾಸ್ಟ್ ಆಫ್ ಬಾರೋಯಿಂಗ್ ಎಷ್ಟಿದೆ ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲೈಸ್ಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಫಸ್ಟು ಟೇಕ್ ಅ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ, ಪರ್ಟಿಕ್ಯುಲರ್ಸ್ ಫ್ಯಾಕ್ಟ್ರಿ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್. ಸೊ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ ಟೋಟಲ್ 20 lakh ಇದೆ. 60 lakhಲ್ಲಿ 20 lakh ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ, ರಿಮೈನಿಂಗ್ 40 lakh ಒಂದು ಆಫೀಸ್ ಬಿಲ್ಡಿಂಗ್ ಇದೆ. ಸೊ ಫಸ್ಟು ಏನಂತಂದರೆ ಎಷ್ಟು ಇಂಟ್ರೆಸ್ಟ್ ರೇಟಿಗೆ ಬಾರೋ ಮಾಡಿದ್ದಾರೆ ಅಂದರೆ 9% ಇಂಟ್ರೆಸ್ಟ್ ರೇಟಿಗೆ. ಸೊ ಫಸ್ಟ್ ಏನಂತಂದರೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಯಾವುದು ಅಂತಂದರೆ ಬಾರೋಯಿಂಗ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 20 lakh ಇಂಟು 9% ಮಾಡಿದ್ರೆ ಫ್ಯಾಕ್ಟ್ರಿ ಪರ್ಪಸ್ ಎಷ್ಟು ಅಂತಂದರೆ 20 lakh ಇಂಟು 9% ಮಾಡಿದ್ರೆ ಎಷ್ಟು ಬರುತ್ತೆ, 1,80,000. ಅದೇ ರೀತಿ 40 lakh ಇಂಟು 9% ಮಾಡಿದ್ರೆ ಆಫೀಸ್ ಬಿಲ್ಡಿಂಗು 3,60,000 ಬರುತ್ತೆ. ಸೊ ಇಲ್ಲಿ 1 yearಗೆ ಅವ್ರು ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಅಂತಂದರೆ 1,80,000 ಫಾರ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಆ್ಯಂಡ್ 3,60,000 ಫಾರ್ ಆಫೀಸ್ ಬಿಲ್ಡಿಂಗ್. ಈಗ ಲೆಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಈ ರಿಮೈನಿಂಗ್ ಅಮೌಂಟ್ ಅಲ್ಲೇನೆ ಅವರು 30 lakhನ ಇನ್ವೆಸ್ಟ್ ಮಾಡಿದ್ರು. ಇಲ್ಲಿ ಏನಂತಂದರೆ 1st April 2023ನಲ್ಲಿ ಟೋಟಲ್ 60 lakh ಅಮೌಂಟಲ್ಲಿ 30 lakh ಮಾತ್ರ ಯೂಸ್ ಮಾಡ್ಕೊಂಡಿದ್ರು. ಸೊ ಅಪ್ ಟು ಅಕ್ಟೋಬರ್ ತನಕನೂ ಇನ್ ರಿಮೈನಿಂಗ್ 30 lakhನ ಇನ್ವೆಸ್ಟ್ ಮಾಡಿದ್ರು. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಣ ಅಂದರೆ ಫ್ಯಾಕ್ಟ್ರಿ ಬಿಲ್ಡಿಂಗ್. ಸೊ ಇಲ್ಲಿ ನಮಗೆ ಬಂದಿರೋ ಏನು ಇಂಟ್ರೆಸ್ಟ್ ಲೆಸ್ ಮಾಡಿದ್ರೆ ನಮಗೆ ನೆಟ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕು ಅಂತ ಗೊತ್ತಾಗುತ್ತೆ. ಫ್ಯಾಕ್ಟ್ರಿ ಬಿಲ್ಡಿಂಗ್ ಮೇಲೆ 10 lakh 7%. ಸೊ ಇಲ್ಲಿ ಏಪ್ರಿಲಿಂದ ಅಕ್ಟೋಬರ್ಗೆ ಎಷ್ಟು ಮಂತ್ ಆಗುತ್ತೆ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1st ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ 6 months ಆಗುತ್ತೆ. ಸೊ ಇಲ್ಲಿ ನೋಡಿ 1st October ಅಂತ ಕೊಟ್ಟಿದ್ದಾರೆ. 1st Octoberಗೆ 1st Aprilಯಿಂದ 1st Octoberಗೆ ಎಷ್ಟಾಗುತ್ತೆ ಅಂದರೆ ಏಪ್ರಿಲ್ 1 month, ಮೇ 2nd, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಟೋಟಲ್ 6 months ಆಗುತ್ತೆ. 6 monthsಗೆ ನಮಗೆ ಎಷ್ಟು ಇಂಟ್ರೆಸ್ಟ್ ನಾವು ಇಲ್ಲಿ ಅರ್ನ್ ಮಾಡಿದ್ದಾರೆ ಅಂತ ನೋಡೋಣ. ಫ್ಯಾಕ್ಟ್ರಿ ಬಿಲ್ಡಿಂಗ್ ಮೇಲೆ 10 lakh. ಸೊ ಇಲ್ಲಿ ಎಷ್ಟು ಅಂತಂದರೆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಮೇಲೆ 10 lakh, ಆಫೀಸ್ ಬಿಲ್ಡಿಂಗ್ ಮೇಲೆ 20 lakh ಇದೆ. 10 lakh ಇಂಟು 10 lakh ಇಂಟು
7% ಇಂಟು 6/12 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 35,000 ಇಂಟ್ರೆಸ್ಟನ್ನು ಅರ್ನ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಆಫೀಸ್ ಬಿಲ್ಡಿಂಗಿಗೆ 20 ಲ್ಯಾಕ್ ಇಂಟು 7% ಇಂಟು 6/12 ಮಾಡಿ 6 ಮಂತ್ಸ್ಗೆ ಎಷ್ಟು ಬಂದಿದೆ, 70,000 ಬಂದಿದೆ. ಸೊ ಇವಾಗ ಬಾರೋಯಿಂಗ್ ಇಂಟ್ರೆಸ್ಟಲ್ಲಿ ಅರ್ನ್ ಮಾಡಿರೋ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ಟೋಟಲ್ ನಾವೆಷ್ಟು ಬಾರೋಯಿಂಗ್ ಕಾಸ್ಟನ್ನು ಕೊಡಬೇಕು ಅಂತ ಗೊತ್ತಾಗುತ್ತೆ. ಸೊ 1,80,000 1,80,000 ಮೈನಸ್ 35,000 ಲೆಸ್ ಮಾಡಿದ್ರೆ 1,45,000 ಬರುತ್ತೆ. ಆ್ಯಂಡ್ ಇಯರ್ 3,60,000 70,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 2,90,000 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇವಾಗ ಬಾರೋಯಿಂಗ್ ಕಾಸ್ಟ್ ಇಂಟ್ರೆಸ್ಟು ಗೊತ್ತಾಯಿತು. ಏನಂತಂದರೆ ಟೋಟಲ್ 60 ಲ್ಯಾಕ್ ಅಮೌಂಟಲ್ಲಿ 10 ಲ್ಯಾಕ್ ಮತ್ತು 20 ಲ್ಯಾಕ್ ಫಸ್ಟ್ ಏಪ್ರಿಲಿಂದನೇ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಇನ್ ರಿಮೈನಿಂಗ್ 30 ಲ್ಯಾಕಲ್ಲಿ 10 ಲ್ಯಾಕ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಮತ್ತು 20 ಲ್ಯಾಕ್ ಆಫೀಸ್ ಬಿಲ್ಡಿಂಗ್ ಇತ್ತಲ್ವ, ಇವೆರಡನ್ನೂ ಕೂಡ ಯಾವುದರಲ್ಲಿ ಅಂತಂದರೆ ಬ್ಯಾಂಕಲ್ಲಿ ಟೆಂಪ್ರವರಿ ಇನ್ವೆಸ್ಟ್ಮೆಂಟಿಗೆ ಬ್ಯಾಂಕಲ್ಲಿ ಟೆಂಪ್ರವರಿಯಾಗಿ ಇನ್ವೆಸ್ಟ್ ಮಾಡಿರ್ತಾರೆ ವಿತ್ 7% ರೇಟ್ ಆಫ್ ಇಂಟ್ರೆಸ್ಟು. ಸೊ ಇಲ್ಲಿ ನಮಗೆ ಇದು ಇನ್ಕಮ್ ಆಗುತ್ತೆ. ಟೋಟಲ್ ನಾವು ಎಷ್ಟು ಪೇ ಮಾಡಬೇಕು ಇಂಟ್ರೆಸ್ಟು, 1,80,000, ಅದರಲ್ಲಿ 35,000 ಅರ್ನ್ ಮಾಡಿದ್ದೀವಿ. ಇದನ್ನು ಲೆಸ್ ಮಾಡಿದ್ರೆ ಬಾರೋಯಿಂಗ್ ಕಾಸ್ಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದರೆ 1,45,000 2,90,000 ಸಿಗುತ್ತೆ. ಇವಾಗ ಕಾಸ್ಟ್ ಆಫ್ ಆ್ಯನ್ ಅಸೆಟ್ ಆಸ್ ಆನ್ 31st March 2024 ಎಷ್ಟಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಸು ಫ್ಯಾಕ್ಟ್ರಿ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ಕಾಸ್ಟ್ ಆಫ್ ಇನ್ಕರ್ಡ್ ಟು ಕನ್ಸ್ಟ್ರಕ್ಷನ್ ಎಷ್ಟಂತಂದರೆ ಆಫೀಸ್ ಬಿಲ್ಡಿಂಗಿಗೆ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ 20 ಲ್ಯಾಕ್ ಇದೆ, ಫ್ಯಾಕ್ಟ್ರಿ ಬಿಲ್ಡಿಂಗಿಗೆ 20 ಲ್ಯಾಕ್ ಆಗಿದೆ ಆ್ಯಂಡ್ ಆಫೀಸ್ ಬಿಲ್ಡಿಂಗಿಗೆ 40 ಲ್ಯಾಕ್ ಆಗಿದೆ. ಅದನ್ನು ತಗೊಳ್ಳಿ. ಕಾಸ್ಟ್ ಇನ್ಕರ್ಡ್ ಟು ಕನ್ಸ್ಟ್ರಕ್ಷನ್ದ ಫ್ಯಾಕ್ಟ್ರಿ ಬಿಲ್ಡಿಂಗ್ 20 ಲ್ಯಾಕ್ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ 40 ಲ್ಯಾಕ್. ಅದಕ್ಕೆ ಕ್ಯಾಪಿಟಲೈಸ್ಡ್ ಬಾರೋಯಿಂಗ್ ಕಾಸ್ಟ್ ಎಷ್ಟಿದೆ? ಸೊ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ 1,45,000 ಇದೆ, ಆಫೀಸ್ ಬಿಲ್ಡಿಂಗ್ಗೆ 2,90,000 ಇದೆ. ಇವಾಗ ಇದನ್ನೆರಡನ್ನೂ ಆ್ಯಡ್ ಮಾಡಿದ್ರೆ ಟೋಟಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ವಿತ್ ಬಾರೋಯಿಂಗ್ ಕಾಸ್ಟ್ ಸೇರಿಸಿ ಎಷ್ಟಾಯಿತು ಅಂತಂದರೆ ಇಲ್ಲಿ 20 ಲ್ಯಾಕ್ ಪ್ಲಸ್ 1,45,000 ಮಾಡಿದ್ರೆ 21,45,000 ಆ್ಯಂಡ್ ಆಫೀಸ್ ಬಿಲ್ಡಿಂಗ್ಗೆ 40 ಲ್ಯಾಕ್ ಪ್ಲಸ್ 2,90,000 ಮಾಡಿದ್ರೆ 42,90,000 ಆಯಿತು. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 6 ಮಾರ್ಕ್ಸು. ವೆರಿ ಈಸಿ ಇದೆ. ಸೊ ಇದಂತೂ ಎಷ್ಟು ಡೆಡ್ ಈಸಿ ಅಂತ ಅಂದರೆ ನೀವು ಕ್ವಶನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಏಪ್ರಿಲಲ್ಲಿ ಅವರು 60 ಲ್ಯಾಕ್ 9%ಗೆ ಬಾರೋಡ್ ಕಾಸ್ಟ್ ತೊಗೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಏಪ್ರಿಲ್ 2023ನಲ್ಲಿ 10 ಲ್ಯಾಕ್ 20 ಲ್ಯಾಕ್ ಟೋಟಲ್ 30 ಲ್ಯಾಕ್ ಅಷ್ಟನ್ನೇ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇನ್ ರಿಮೈನಿಂಗ್ 30 ಲ್ಯಾಕ್ನ 6 ಮಂತ್ಸ್ ಪೀರಿಯಡ್ ತನಕ 7% ರೇಟ್ ಆಫ್ ಇಂಟ್ರೆಸ್ಟ್ ತನಕ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದರು. ಸೊ ಇಲ್ಲಿ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಇಂಟ್ರೆಸ್ಟಿಂದ ನಮಗೆ ಇಲ್ಲಿ ಅವರೆಷ್ಟು ಅರ್ನ್ ಮಾಡಿದರೆ ಅದನ್ನು ಲೆಸ್ ಮಾಡಿದ್ರೆ ನೆಟ್ ಬಾರೋಯಿಂಗ್ ಕಾಸ್ಟ್ ಇಂಟ್ರೆಸ್ಟ್ ಸಿಗುತ್ತೆ 1,45,000 2,90,000. ಅದರಲ್ಲಿ ಕಾಸ್ಟ್ ಆಫ್ ಇನ್ಕಮ್ ಟು ಕನ್ಸ್ಟ್ರಕ್ಷನ್ ಎಷ್ಟು? ಫ್ಯಾಕ್ಟ್ರಿ ಬಿಲ್ಡಿಂಗ್ಗೆ 20,000, ಆಫೀಸ್ ಬಿಲ್ಡಿಂಗ್ಗೆ 20 ಲ್ಯಾಕ್ 40 ಲ್ಯಾಕ್ ಟೋಟಲ್ 60 ಲ್ಯಾಕಲ್ಲಿ ಫ್ಯಾಕ್ಟ್ರಿ ಬಿಲ್ಡಿಂಗಿಗೆ 20 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ 40 ಲ್ಯಾಕ್ನ ಯುಟಿಲೈಸ್ ಮಾಡಿದ್ದಾರೆ. ಅದಕ್ಕೆ ಇಂಟ್ರೆಸ್ಟ್ ಎಷ್ಟಾಗಿದೆ ಅಂದರೆ 1,45,000 ಇಯರ್ 2,90,000 ಟೋಟಲ್ ಮಾಡಿದ್ರೆ ಇದಕ್ಕೆ ಇಷ್ಟೇ ಈಸಿ 6 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟು 10th ಪಾರ್ಟ್ ಬಿ ಕೊಟ್ಟಿದ್ದಾರೆ. ಪಾರ್ಟ್ ಬಿ ಏನಿದೆ ಅಂತಂದರೆ ಮಿಸ್ಟರ್ ರಾಜನ್ ಈಸ್ ವರ್ಕಿಂಗ್ ಆಫ್ ಇನ್ಫೋಟೆಕ್ ಲಿಮಿಟೆಡ್, ಕನ್ಸಿಡರ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಸ್ಯಾಲ್ರಿ ಆಫ್ ಮಿಸ್ಟರ್ ರಾಜನ್ ಎಷ್ಟಿದೆ? 60 ಲ್ಯಾಕ್ ಇದೆ. ಟೋಟಲ್ ವರ್ಕಿಂಗ್ ಡೇಸ್ ಇನ್ 2023 to 24 300 ಡೇಸ್ ಇದೆ. ಲೀವ್ಸ್ ಅಲೌಡ್ ಇನ್ 2023 to 24 ಪರ್ ಕಂಪನಿ ಪಾಲಿಸಿ ಆಸ್ ಪರ್ ಕಂಪನಿ ಪಾಲಿಸಿ 10 ಡೇಸ್ ಇದೆ. ಲೀವ್ ಯುಟಿಲೈಸ್ಡ್ ಬೈ ಮಿಸ್ಟರ್ ರಾಜನ್ ಇನ್ 2023 to 24 ಪೀರಿಯಡ್ 8 ಡೇಸ್ ಇದೆ. ದ ಯುಟಿಲೈಸ್ಡ್ ಲೀವ್ಸ್ ಆರ್ ಸೆಟಲ್ಡ್ ಬೈ was cash payment and accordingly carry forward such leaves to the subsequent period is not allowed. Compute the total employee benefit expenses for the Infotech Limited in respect of 2023-24 according to Indian Accounting Standard 19. Yes. ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಎಂಪ್ಲಾಯಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಫಸ್ಟ್ ನೋಡಿ, ಮಿಸ್ಟರ್ ರಾಜನ್ ಅನ್ನೋನು ಇನ್ಫೋಟೆಕ್ ಲಿಮಿಟೆಡಲ್ಲಿ ವರ್ಕ್ ಮಾಡ್ತಾರೆ. ಅವರ ಒಂದು ಆ್ಯನ್ಯುವಲ್ ಸ್ಯಾಲ್ರಿ ಎಷ್ಟಿದೆ ಅಂದರೆ 60 ಲ್ಯಾಕ್ ಇದೆ. ಆ್ಯಂಡ್ ಟೋಟಲ್ ಆ್ಯನ್ಯುವಲಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ವರ್ಕ್ ಅಂತಂದರೆ ಟೋಟಲ್ 300 ಡೇಸ್ ವರ್ಕ್ ಮಾಡಬೇಕಾಗತ್ತೆ. ಅದರಲ್ಲಿ 10 ಡೇಸ್ ಏನು ಮಾಡ್ತಾರೆ, ಲೀವ್ ಕೊಡ್ತಾರೆ. ಆ ಲೀವಲ್ಲಿ 8 ಡೇಸ್ ಅಷ್ಟನ್ನೇ ತೊಗೊಂಡಿದ್ದಾರೆ. ಸೊ ಇನ್ ರಿಮೈನಿಂಗ್ 2 ಡೇಸ್ ಬಂದು ಕ್ಯಾಶ್ ಪೇಮೆಂಟ್ ಅಂದರೆ ಕ್ಯಾಶ್ ಪೇಮೆಂಟ್ ಆಗುತ್ತೆ. ಅಂದರೆ ಅಲ್ಲಿ ಲೀವ್ಸ್ನ ಕೊಡಲ್ಲ, ಲೀವ್ಸ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತಂದರೆ ಕ್ಯಾಶ್ ಪೇಮೆಂಟಲ್ಲಿ ಮಾಡ್ತಾರೆ. ಆ ಲೀವ್ಸ್ ಏನಾಗುತ್ತೆ ಅಂದರೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸೊ ಈ 2 ಡೇಸ್. ಸೊ ಕಾಂಪ್ಯೂಟ್ ದ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಫಾರ್ ದ ಇನ್ಫೋಟೆಕ್ ಲಿಮಿಟೆಡ್. ಟೋಟಲ್ ಎಂಪ್ಲಾಯಿ ಬೆನಿಫಿಟ್
ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಮಿಸ್ಟರ್ ರಾಜನ್, ಸೊ ಮೆಷರ್ಮೆಂಟ್ ಆಫ್ ಎಂಪ್ಲಾಯಿ ಬೆನಿಫಿಟ್ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಆಫ್ ಮಿಸ್ಟರ್ ರಾಜನ್ ಎಷ್ಟಿದೆ ಅಂದರೆ ಆ್ಯನ್ಯುವಲ್ ಸ್ಯಾಲ್ರಿ ಒಂದು ವರ್ಷಕ್ಕೆ ಎಷ್ಟಿದೆ ಅಂತಂದರೆ 60 ಲ್ಯಾಕ್ ಇದೆ. ಸೊ ಈ 60 ಲ್ಯಾಕ್ ಇದೆ, ಅದರಲ್ಲಿ ಅವರು ಏನಂತಂದರೆ ಎಕ್ಸ್ಪೆನ್ಸಸ್ ಫಾರ್ ಅನ್ಯೂಸ್ಡ್ ಲೀವ್ಸ್ ಅಂತ ತಗೊಳ್ಳಿ. ಸೊ ಟೋಟಲು 1 ಡೇ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಿ. 60 ಲ್ಯಾಕ್ ಡಿವೈಡೆಡ್ ಬೈ 300 ಮಾಡಿದ್ರೆ, ಸೊ ಇಯರ್ 60 ಲ್ಯಾಕ್ ಡಿವೈಡೆಡ್ ಬೈ 300 ಮಾಡಿದರೆ 60 ಲ್ಯಾಕ್ ಡಿವೈಡೆಡ್ ಬೈ 300 ಮಾಡಿದ್ರೆ 1 ಡೇ ಸ್ಯಾಲ್ರಿ ಎಷ್ಟಾಗುತ್ತೆ? 20,000 ಆಗುತ್ತೆ. ಸೊ 1 ಡೇಗೆ ಎಷ್ಟು ಅಂತಂದರೆ 20,000 ಸ್ಯಾಲ್ರಿನ ಅರ್ನ್ ಮಾಡ್ತಾರೆ. ಸೊ ಇಯರ್ 1 ಡೇ ಸ್ಯಾಲ್ರಿ 60 ಲ್ಯಾಕ್ ಡಿವೈಡೆಡ್ ಬೈ 300. ಸೊ ಟೋಟಲ್ ಆ್ಯನ್ಯುವಲ್ ಇನ್ಕಮ್ ಬಂದು 60 ಲ್ಯಾಕು. ಆ್ಯಂಡ್ ಇಲ್ಲಿ 300 ಯಾಕೆ ಅಂತಂದರೆ ಸೊ 1 ಇಯರಲ್ಲಿ 300 ಡೇಸ್ ಅಷ್ಟೇ ಅವ್ರಿಗೆ ವರ್ಕಿಂಗ್ ಡೇಸ್ ಇರೋದು. ಹಾಗಾಗಿ 60 ಲ್ಯಾಕ್ ಡಿವೈಡೆಡ್ ಬೈ 300 ಮಾಡಿದ್ರೆ 1 ಡೇ ಸ್ಯಾಲ್ರಿ ಎಷ್ಟಾಗುತ್ತೆ ಅಂದರೆ 20,000 ಆಗುತ್ತೆ. ಸೊ ಅನ್ಯೂಸ್ಡ್ ಡೇಸ್ ಸೊ ಅನ್ಯೂಸ್ಡ್ ಲೀವ್ಸ್ ಎಷ್ಟಿದೆ ಅಂದರೆ ಟೋಟಲ್ 10 ಡೇಸ್ ಇತ್ತು. ಅದರಲ್ಲಿ ಲೀವ್ಸ್ ಯುಟಿಲೈಸ್ಡ್ ಬೈ ಮಿಸ್ಟರ್ ರಾಜನ್ ಇನ್ 2023-24 8 ಡೇಸ್ ತೊಗೊಬಿಟ್ಟಿದ್ದಾರೆ. ಸೊ 10ನಲ್ಲಿ 8 ಡೇಸ್ ಲೆಸ್ ಮಾಡಿದ್ರೆ ನೆಕ್ಸ್ಟು 2 ಡೇಸು ಕೊಡಬೇಕು. ಅನ್ಯೂಸ್ಡ್ ಲೀವ್ಸ್ ಸ್ಯಾಲ್ರಿ 1 ಡೇಗೆ 20,000 ಅಂತ ಅಂದರೆ ಇನ್ ರಿಮೈನಿಂಗ್ 2 ಡೇಸ್ ಅಂದರೆ ಇದು ಲೀವ್ಸ್ಗೆ ಕೊಡ್ತಾ ಇರೋದು 2 ಡೇಸ್ಗೆ ಎಷ್ಟಾಗುತ್ತೆ? 40,000 ಆಗುತ್ತೆ. ಈಗ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಸ್ಯಾಲ್ರಿ ಅವ್ರ ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟು? 60 ಲ್ಯಾಕ್ ಇದೆ. ಅನ್ಯೂಸ್ಡ್ ಲೀವ್ ಸ್ಯಾಲ್ರಿ 2 ಡೇಸ್ ಲೀವ್ಸ್ನ ಯೂಸ್ ಮಾಡಿಲ್ಲ. ಸೊ 1 ಡೇಗೆ 20,000 ಅಂತಂದರೆ 2 ಡೇಗೆ ಎಷ್ಟಾಗುತ್ತೆ? 40,000 ಆಗುತ್ತೆ. ಸೊ ಇವಾಗ 60 ಲ್ಯಾಕ್ ಪ್ಲಸ್ 40,000 ಮಾಡಿದ್ರೆ 60 ಲ್ಯಾಕ್ 40,000 ಈಸ್ ದ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಅಥವಾ ಎಂಪ್ಲಾಯಿ ಸ್ಯಾಲ್ರಿ. ಇಲ್ಲಿ ಮಿಸ್ಟರ್ ರಾಜನ್ನ ಸ್ಯಾಲ್ರಿ ಪ್ಲಸ್ ಅವರು ಏನು ಲೀವ್ಸ್ ಯೂಸ್ ಮಾಡಿಲ್ಲ ಅದಕ್ಕೂ ಕೂಡ ಎನ್ ಕ್ಯಾಶ್ ಆಗಿದೆ. ಎನ್ ಕ್ಯಾಶ್ ಅಂತಂದರೆ ಲೀವ್ಗೆ ಕೊಡುವಂಥ ಪೇಮೆಂಟ್. ಸೊ ಅದನ್ನು ಟೋಟಲ್ 6,40,000 ಆಗಿದೆ. ಸೊ ಇದಕ್ಕೆ ಒಂದು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ಇಯರ್ ತಗೊಳ್ಳಿ, ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಏನಂತಂದರೆ ಅಕಾರ್ಡಿಂಗ್ ಟು ಇದು ಕಂಪನಿ ಪಾಯಿಂಟ್ ಆಫ್ ವ್ಯೂ ಮಾಡ್ತಾ ಇರೋದು. ಸೊ ಇಲ್ಲಿ ಇನ್ಫೋಟೆಕ್ ಕಂಪನಿಗೆ ಪಾಯಿಂಟ್ ಆಫ್ ವ್ಯೂವಿಂದ ಮಾಡ್ತಾ ಇದ್ದೀವಿ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಬೀಯಿಂಗ್ ಎಂಪ್ಲಾಯಿ ಬೆನಿಫಿಟ್ ಸೆಟಲ್ಡ್ ರೆಕಾರ್ಡ್. ಸೊ ಇಲ್ಲಿ ಏನಂತಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಸ್ ಗೋಸ್ ಔಟ್. ಈ ರೂಲ್ಸ್ನ ಅಪ್ಲೈ ಮಾಡಿ. ಇನ್ಫೋಟೆಕ್ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಇಲ್ಲಿ ಡೆಬಿಟ್ ದ ರಿಸೀವರ್ ಯಾರು ಅಂತಂದರೆ ಮಿಸ್ಟರ್ ರಾಜನ್ನು ಸ್ಯಾಲ್ರಿನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಕ್ರೆಡಿಟ್ ದ ಗಿವರ್ ಯಾರು ಅಂತಂದರೆ ಇನ್ಫೋಟೆಕ್ ಕಂಪನಿ ಅವನಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಪರ್ಸ್ನಲ್ ರೂಲ್ನ ಅಪ್ಲೈ ಮಾಡಿ. ಸೊ ಡೆಬಿಟ್ ದ ರಿಸೀವರ್ ಅಂತಂದರೆ ಮಿಸ್ಟರ್ ರಾಜನ್ನ. ಸೊ ಅವನಿಗೆ ಏನಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟು ಹೋಗ್ತಾ ಇದೆ? 60 ಲ್ಯಾಕ್ 40,000. ಆ್ಯಂಡ್ ಅದನ್ನು ಯಾವುದ್ರಲ್ಲಿ ಪೇ ಮಾಡ್ತಾ ಇದ್ದಾರೆ? ಸೆಟಲ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟ್ ರೆಡ್ಯೂಸ್ ಆಗ್ತಿದೆ 60 ಲ್ಯಾಕ್ 40,000. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಎಂಪ್ಲಾಯಿ ಬೆನಿಫಿಟ್ ಸೆಟಲ್ಡ್ ರೆಕಾರ್ಡ್. ಇಷ್ಟನ್ನು ಬರೆದ್ರೆ ನಿಮಗೆ 6 ಮಾರ್ಕ್ಸು. ಈ 10th ಕ್ವಶನ್ ಅಂತೂ ವೆರಿ ಈಸಿ ಇದೆ. ನೀವು ಔಟ್ ಆಫ್ 12 ಮಾರ್ಕ್ಸ್ಗೆ ಆರಾಮಾಗಿ 12 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ವೆರಿ ಈಸಿ. ಆ್ಯಂಡ್ ಲಾಸ್ಟ್ ಇಯರ್ ಅಂತೂ ಓಲ್ಡ್ ಕ್ವಶನ್ ಪೇಪರ್ ತುಂಬಾ ಡೆಡ್ ಈಸಿ ಇತ್ತು. ಆಲ್ಮೋಸ್ಟ್ ಇದರಲ್ಲಿ ಏನಂತಂದರೆ 60 ಔಟ್ ಆಫ್ 60ನ ಸ್ಕೋರ್ ಮಾಡಿದ್ದಾರೆ. ಸೊ ಈ ಸರಿನೂ ಕೂಡ ಇಷ್ಟೇ ಈಸಿಯಾಗಿ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ದ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್. ಇನ್ನು ಒಂದು ಕ್ವಶನ್ ಇದೆ, ಅದನ್ನು 11th ಕ್ವಶನ್ನು ಐ ವಿಲ್ ಅಪ್ಲೋಡ್ ಇನ್ ನೆಕ್ಸ್ಟ್ ಪಾರ್ಟ್. So thank you for watching my videos. All the best to your exam. Do well. Is there any doubt? Please comment below. Thank you so much. Please do subscribe.